वाद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये प्रियं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षश्च यस्मादस्य श्रीब्रह्मरुद्रप्रभृतिसुरनरद्वेष शत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुहूतं सर्वभूतहृदयं मुनिमानतोऽस्मि ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಷಷ್ಠ ಸ್ಕಂದದ 2ನೇ ಅಧ್ಯಾಯದಲ್ಲಿ ಇವತ್ತು 7ನೇ ಶ್ಲೋಕ. ಅಯಂ ಹಿ ಕೃತ ನಿರ್ವೇಶೋ ಜನ್ಮಕೋಟ್ಯಂ ಹಸಾಮಪಿ ಯದ್ವ್ಯಾಜಹಾರ ವಿವಶೋ ನಾಮ ಸ್ವಸ್ತ್ಯಯನಂ ಹರೇಃ. ದೇವದೂತರು ಯಮದೂತರನ್ನ ಕುರಿತು ಹೇಳ್ತಾ ಇದ್ದಾರೆ. ದೊಡ್ಡವರು ಏನು ಮಾಡ್ತಾರೋ ಅದನ್ನೇ ಉಳಿದವರು ಪ್ರಮಾಣ ಅಂತ ಮುಂದುವರಿಸ್ತಾರೆ. ಹಾಗಾಗಿ ಶ್ರೇಷ್ಠ ವ್ಯಕ್ತಿಗಳು ಲೋಕದಲ್ಲಿ ಬಹಳ ಜಾಗ್ರತೆಯಿಂದ ಇರಬೇಕು ಅಂತ ಹಿಂದೆ ಎಲ್ಲ ಹೇಳಿದರು. ಯದ್ಯದಾಚರತಿ ಶ್ರೇಯಾನ್ ಇತರಃ ತತ್ತದೀಹ ಈಹತೆ ಸಯತ್ ಪ್ರಮಾಣಂ ಕುರುತೆ ಲೋಕಃ ತದನುವರ್ತತೆ ಅಂತೆಲ್ಲ ಹೇಳಿ, ಯಸ್ಯಾಂಕೆ ಶಿರಾಧಾಯ ಲೋಕಃ ಸ್ವಪಿತಿ ನಿರ್ವೃತಃ, ಅವರ ತೊಡೆ ಮೇಲೆ ನೆಮ್ಮದಿಯಾಗಿ ತಲೆ ಇಟ್ಟು ನಿದ್ದೆ ಮಾಡ್ತಾರೆ. ಹಾಗಾಗಿ ಸ್ವತಃ ತಾವು ಧರ್ಮ ಅಧರ್ಮಗಳನ್ನು ತಿಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಶ್ರೇಷ್ಠ ಅಂತ ಅನಿಸ್ಕೊಂಡವರು ತಮ್ಮ ಮೇಲೆ ವಿಶ್ವಾಸವನ್ನ ಇಟ್ಟಂತಹ ಜನರಿಗೆ ಯಾವತ್ತೂ ಮೋಸ ಮಾಡಬಾರದು, ದ್ರೋಹ ಮಾಡಬಾರದು ಅಂತ ಇಷ್ಟು ಹೇಳಿ, ಇದನ್ನು ಯಾಕೆ ಹೇಳ್ತಾ ಇದ್ದೇವೆ ಅಂದ್ರೆ ಪ್ರಕೃತಕ್ಕೆ ಏನು ಉಪಯೋಗ ಅಂದ್ರೆ ಅಂತ ಈಗ ಹೇಳ್ತಾ ಇದ್ದಾರೆ. ಅಯಂ ಹಿ ಕೃತ ನಿರ್ವೇಶೋ ಜನ್ಮಕೋಟಿ ಅಂಹಸಾಮಪಿ. ಇದೆಲ್ಲ ಈಗ ನಾವು ಯಾಕೆ ಹೇಳ್ತಾ ಇದ್ದೇವೆ ಅಂತಂದ್ರೆ, ಈಗ ಪ್ರಕೃತದಲ್ಲಿ ಅಜಾಮಿಳ ಏನಿದ್ದಾನಲ್ಲ, ಪ್ರಕೃತದಲ್ಲಿ ಅಜಾಮಿಳ ಅವನು ಭಗವಂತನ ನಾಮವನ್ನ ಭಕ್ತಿಪರವಶವಾಗಿ ಉಚ್ಚಾರ ಮಾಡಿದ್ದಾನೆ. ಆ ಭಗವಂತನ ನಾಮ ಮೋಕ್ಷದಾಯಕವಾಗಿರ್ತಕ್ಕಂಥದ್ದು, ಮೋಕ್ಷವನ್ನೇ ತಂದು ಕೊಡ್ತಕ್ಕಂತಹ ಆ ಭಗವಂತನ ಉತ್ತಮವಾದ ನಾಮವನ್ನ ಭಕ್ತಿಯಿಂದ ಉಚ್ಚಾರ ಮಾಡಿದ್ದಾನೆ. ಆದ್ರಿಂದ ಕೋಟಿ ಕೋಟಿ ಜನ್ಮಗಳಲ್ಲಿ ಮಾಡಿದ ಪಾಪಗಳಿಗೂ ಕೂಡ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಂತೆ ಆಗಿಬಿಟ್ಟಿದೆ ಅಂತಾರೆ. ಕೋಟಿ ಜನ್ಮಗಳಲ್ಲಿಯೂ ಕೂಡ ಮಾಡಿದಂತಹ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಂತೆ ಆಗಿಬಿಟ್ಟಿದೆ. ಯಾಕೆಂದ್ರೆ ಮೋಕ್ಷದಾಯಕವಾದ ಭಗವಂತನ ನಾಮವನ್ನ ಭಕ್ತಿಪರವಶವಾಗಿ ಉಚ್ಚಾರ ಮಾಡಿದ್ದಾನೆ ಇವನು. ಆದ್ರಿಂದ ಅಯಂ ಹಿ ಕೃತ ನಿರ್ವೇಶೋ ಜನ್ಮಕೋಟ್ಯಂ ಹಸಾಮಪಿ ಯದ್ವ್ಯಾಜಹಾರ ವಿವಶೋ ನಾಮ ಸ್ವಸ್ತ್ಯಯನಂ ಹರೇಃ ಅಂತ. ವಿವಶಃ ಅಂತಿದೆ ಅಂದ್ರೆ ಭಕ್ತಿ ಪರವಶನಾಗಿ ಅಂತ ಅರ್ಥ. ವಿವಶ ಅಂದ್ರೆ ಏತೇನೈಘ ಹ್ಯಘೋ ನೋಸ್ಯ ಕೃತಂ ಯಸ್ಯಾಘ ನಿಷ್ಕೃತಂ ಯದಾ ನಾರಾಯಣ ಇತಿ ಜಗಾದ ಚತುರಕ್ಷರಂ. ಮತ್ತದನ್ನೇ ವಿವರಣೆ ಮಾಡ್ತಾ ಇದ್ದಾರೆ. ಏತೇನ
ಅಂದ್ರೆ ಇವನೇನು ನಾರಾಯಣ ಅಂತನ್ನೋ ನಾಮವನ್ನ ಉಚ್ಚಾರ ಮಾಡಿದ್ದಾನಲ್ಲ, ಇದು 4 ಅಕ್ಷರದ ನಾಮ. ನಾರಾಯಣ ಎಂಬ 4 ಅಕ್ಷರದ ಒಂದು ಭಗವಂತನ ನಾಮವನ್ನ ಉಚ್ಚಾರ ಮಾಡಿದ್ರಿಂದಲೇನೆ ಈ ಪಾಪಿ ತನ್ನ ಎಲ್ಲಾ ಪಾಪಗಳಿಗೂ ಪ್ರಾಯಶ್ಚಿತ್ತ ಮಾಡಿಕೊಂಡಂತೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಯದಾ ನಾರಾಯಣ ಇತಿ ಚತುರಕ್ಷರಂ ಜಗಾದ, ಇವನು ಯಾವಾಗ ನಾರಾಯಣ ಅಂತ ಕೇವಲ 4 ಅಕ್ಷರದ ಈ ಭಗವಂತನ ನಾಮವನ್ನ ಉಚ್ಚಾರ ಮಾಡಿದ್ನೋ, ಇದರಿಂದಲೇನೆ ಅವನು ಎಲ್ಲಾ ಪಾಪಗಳಿಗೂ ಪ್ರಾಯಶ್ಚಿತ್ತ ಮಾಡಿಕೊಂಡ ಹಾಗೆ ಆಯ್ತು. ಅಘನಿಷ್ಕೃತಂ, ಏತೇನೈವ ಅಸ್ಯ ಕೃತಂ, ಇದರಿಂದಲೇ ಎಲ್ಲ ಮಾಡಿದ ಹಾಗಾಯ್ತು. ಇದೊಂದು ನಾಮವನ್ನ ಭಕ್ತಿಯಿಂದ ಉಚ್ಚಾರ ಮಾಡಿದ್ರಿಂದಲೇನೆ ಎಲ್ಲ ಪಾಪಗಳಿಗೂ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ ಹಾಗಾಯಿತು. ಏತೇನೈಗಹ್ಯಘೋನೋಸ್ಯ ಕೃತಂ ಯಸ್ಯಾಘನಿಷ್ಕೃತಂ ಯದಾ ನಾರಾಯಣ ಇತಿ ಜಗಾದ ಚತುರಕ್ಷರಂ ಸ್ಥೇನ ಸುರಾಪೋ ಮಿತ್ರಧೃಗ್ ಬ್ರಹ್ಮ ಗುರುತಲ್ಪಗಃ ಸ್ತ್ರೀರಾಜ ಪಿತೃಗೋ ಹಂತ ಯೇ ಚ ಪಾತಕಿನೋಪರೇ ಸರ್ವೇಷಾಮಪ್ಯಘವತಾಂ ಇದಮೇವ ಸುನಿಷ್ಕೃತಂ ನಾಮ ವ್ಯಾಹರಣಂ ವಿಷ್ಣೋಃ ಯತಸ್ತದ್ವಿಷಯಾ ಮತಿಃ. ಈ ಭಗವಂತನ ನಾಮವನ್ನ ಉಚ್ಚಾರ ಮಾಡೋದೇನಿದೆ, ಇದು ಎಲ್ಲ ಪಾಪಗಳಿಗೂ ಪ್ರಾಯಶ್ಚಿತ್ತ. ಅದು ಏನೇ ಪಾಪಗಳಾಗಿರಲಿ, ಸ್ಥೇನಃ, ಸುರಾಪಃ, ಮಿತ್ರಧೃಕ್, ಬ್ರಹ್ಮ, ಗುರುತಲ್ಪಗಃ, ಸ್ತ್ರೀ ರಾಜ ಪಿತೃ ಗೋಹಂತ, ಇನ್ನುಳಿದ ಏಚ ಪಾತಕಿನೋ ಅಪರೆ. ಸ್ಥೇನಃ ಅಂದ್ರೆ ಕಳ್ಳತನ ಮಾಡೋದು, ಸುರಾಪಃ ಹೆಂಡವನ್ನ ಕುಡಿಯೋದು, ಮಿತ್ರಧೃಕ್ ಮಿತ್ರರಿಗೆ ದ್ರೋಹವನ್ನ ಮಾಡೋದು, ಮಿತ್ರದ್ರೋಹಿ, ಬ್ರಹ್ಮಹತ್ಯಾ ಪಾತಕಿ, ಗುರುತಲ್ಪಗಃ ಗುರುಪತ್ನಿ ಗಮನ ಪಾತಕ ಮೊದಲಾದವುಗಳು, ಸ್ತ್ರೀ ರಾಜ ಪಿತೃ ಗೋಹಂತ ಸ್ತ್ರೀ ಹತ್ಯ, ರಾಜಹತ್ಯ, ಪಿತೃಹತ್ಯ, ಗೋಹತ್ಯ ಮೊದಲಾದ ಪಾಪಗಳನ್ನು ಮಾಡಿದವರು, ಏಚ ಪಾತಕಿನಃ ಅಪರೆ ಇನ್ನು ಬೇರೆ ಉಳಿದ ಪಾಪಗಳನ್ನು ಮಾಡಿದವರು ಯಾರೇ ಇರಲಿ, ಆ ಎಲ್ಲಾ ರೀತಿಯಾದ ಪಾಪಗಳಿಗೂ ಕೂಡ ಸರ್ವೇಷಾಮಪಿ ಅಘವತಾಂ ಇದಮೇವ ಸುನಿಷ್ಕೃತಂ, ಆ ಎಲ್ಲ ಪಾಪಗಳಿಗೂ ಕೂಡ ಇದಮೇವ ಈ ಭಗವಂತನ ನಾಮೋಚ್ಚಾರಣೆಯೇ ಉತ್ತಮವಾಗಿರ್ತಕ್ಕಂತಹ ಪ್ರಾಯಶ್ಚಿತ್ತ. ಇದಮೇವ ಸುನಿಷ್ಕೃತಂ, ಈ ಭಗವಂತನ ನಾಮೋಚ್ಚಾರಣೆ ಅಂತನ್ನೋದೇ ಎಲ್ಲ ಪಾಪಗಳಿಗೂ ಪ್ರಾಯಶ್ಚಿತ್ತವಾದದ್ದು. ಯಾಕೆ ಅಂದ್ರೆ ನಾಮ ವ್ಯಾಹರಣಂ ವಿಷ್ಣೋಃ ತದ್ವಿಷಯಾ ಮತಿಃ, ಭಗವಂತನ ನಾಮೋಚ್ಚಾರಣೆಯನ್ನ ಮಾಡೋದ್ರಿಂದ ಅವನಲ್ಲಿರುವ ಸ್ವಾಭಾವಿಕವಾದ ವಿಷ್ಣು ಭಕ್ತಿ ಅಭಿವ್ಯಕ್ತ ಆಗ್ತದೆ. ಆದ್ರಿಂದ ಅಂತರ್ಥ. ಅಂದ್ರೆ ಭಗವಂತನ ನಾಮೋಚ್ಚಾರಣೆಯನ್ನ ಯಾರು ಮಾಡ್ತಾರೋ ಅವರಿಗೆ ಅವರ ಒಳಗೆ ಇರುವಂತಹ ಸ್ವಾಭಾವಿಕವಾದ ಭಕ್ತಿ ಅಂತನ್ನೋದು ಅದು ಅಭಿವ್ಯಕ್ತವಾಗ್ತದೆ. ಹಾಗಾಗಬೇಕು ಅಂಥವರಿಗೆ ಇದೆಲ್ಲ ಹೇಳ್ತಾ ಇರೋದು. ಜೀವ ಸ್ವರೂಪದಲ್ಲಿ ಅವ್ಯಕ್ತವಾಗಿ ಅನಾದಿ ಕಾಲದಿಂದ ವಿಷ್ಣು ಭಕ್ತಿ ಇರ್ತದೆ ಸಜ್ಜನರಿಗೆ. ಸಾತ್ವಿಕ ಜೀವಿಗಳು ಯಾರಿದ್ದಾರೆ ಅವರಿಗೆ ಸ್ವಾಭಾವಿಕವಾಗಿಯೇ ಭಕ್ತಿ ಅಂತನ್ನೋದು ತಮ್ಮೊಳಗೇನೆ ಇರ್ತದೆ. ಅದು ಅಭಿವ್ಯಕ್ತ ಆಗಿರೋದಿಲ್ಲ, ಅವ್ಯಕ್ತವಾಗಿ ಒಳಗಿರ್ತದೆ. ಅನಾದಿ ಕಾಲದಿಂದಲೂ ವಿಷ್ಣು ಭಕ್ತಿ ಒಳಗೇ ಇರ್ತದೆ. ಅದರಿಂದ ಜ್ಞಾನ ಸಾಧನೆ ಮಾಡಿ ಆಮೇಲೆ ಅವರು ಭಕ್ತಿಯನ್ನ ಮಾಡಿ ಜ್ಞಾನ ಭಕ್ತಿಗಳ ಮೂಲಕವಾಗಿ ಅವರಿಗೆ ಮೋಕ್ಷ ಆಗ್ತದೆ ಮುಂದೆ ಕ್ರಮವಾಗಿ. ಹೀಗೆ ಭಕ್ತಿ ಅಭಿವ್ಯಕ್ತ ಆಗುವಾಗಲೇನೆ ಎಲ್ಲಾ ಪಾಪಗಳು ನಿವೃತ್ತಿ ಆಗಿಬಿಡ್ತದೆ.
ಆ ಭಕ್ತಿ ಅಂತನ್ನೋದು ಒಳಗೆ ಅವ್ಯಕ್ತವಾಗಿದ್ದದ್ದು ಅಭಿವ್ಯಕ್ತ ಆಗಬೇಕಾದ್ರೆ ಇದು ಭಗವಂತನ ನಾಮೋಚ್ಚಾರಣೆ ಕಾರಣ. ಸದಾಕಾಲ ಭಕ್ತಿಪೂರ್ವಕವಾಗಿ ಭಗವಂತನ ನಾಮೋಚ್ಚಾರಣೆಯನ್ನ ಮಾಡ್ತಾ ಇದ್ರೆ ಅದರಿಂದಲೇ ಭಕ್ತಿ ಅಭಿವ್ಯಕ್ತ ಆಗಿ ಅದರಿಂದ ಎಲ್ಲ ಪಾಪಗಳು ನಿವೃತ್ತಿ ಆಗ್ತದೆ ಅಂತ ವಿಷ್ಣು ರಹಸ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸತ್ಯಮೇವೋದಿತಂ ರಾಜನ್ ಲೋಹಂ ಯಾತಿ ಸುವರ್ಣತಾಂ ಕೇನಾಪ್ಯುಪಾಯೇನಾಥಾಪಿ ಖರ್ಪರಂ ಹೇ ಮನೋಭವೇತ್. ಅಜಾಮಿಳಾದಯೋನ್ಯೇಪಿ ಪ್ರಾಯೋ ಯೇ ಪಾಪಕರ್ಮಿಣಃ ಸ್ವಭಾವೇನೈವ ತೇ ಭಕ್ತಾಃ ಪ್ರಾರಬ್ಧಾತ್ ದುಷ್ಟಚೇತಸಃ. ಅಂತರ್ಭಕ್ತ್ಯೈವ ತನ್ನಾಮ ಜಗೃಹುರ್ನಾನ್ಯಥಾ ಕ್ವಚಿತ್ ದ್ವೇಷಿಣೋಪಿ ಯದಾ ಮುಕ್ತಿಃ ತರ್ಹಿ ಭಕ್ತಿಂ ಕರೋತಿ ಕಃ. ರಮಾ ಬ್ರಹ್ಮಾದಯ ಕಿಂ ನೋ ಮೂಢಾಸ್ತದ್ಭಕ್ತಿಕಾರಿಣಃ. ಸ್ವರೂಪದಲ್ಲಿ ಅವನು ಭಕ್ತನಾಗಿದ್ದರೆ ಮಾತ್ರ ಇದು ಸಾಧ್ಯ, ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರ ಈ ವಾಕ್ಯಗಳನ್ನ, ವಿಷ್ಣು ರಹಸ್ಯದಲ್ಲಿರ್ತಕ್ಕಂತಹ ವಾಕ್ಯಗಳಿದೆಲ್ಲ. ನಾರಾಯಣ ಅಂತ ಯಾರ್ಯಾರು ಅಂತಾರೋ ಅವರೆಲ್ಲರಿಗೂ ಹೀಗಾಗೋದಿಲ್ಲ. ಒಳಗೆ ಅವನು ಸ್ವಾಭಾವಿಕನಾಗಿ ಭಕ್ತನಾಗಿರಬೇಕು. ಏನೋ ಪ್ರಾರಬ್ಧವಶಾತ್ ಪಾಪಕರ್ಮಗಳನ್ನ ಮಾಡಿದವರಾಗಿರಬೇಕು. ಅಂಥವರು ಮಾಡಿದ ಪಾಪಗಳೆಲ್ಲ ನಿವೃತ್ತಿ ಆಗತ್ತೆ ಅಂತ ಅರ್ಥ. ಇಲ್ಲದೆ ಇದ್ರೆ ಯಾರಾದರೂ ದುಷ್ಟರು, ಸ್ವಾಭಾವಿಕವಾಗಿಯೇ ದುಷ್ಟರು ಅಂತಾಗಿದ್ರೆ ಅವರು ನಾರಾಯಣ ಅಂತಂದ್ರೂ ಕೂಡ ಭಗವಂತನ ನಾಮಗಳನ್ನ ಬಾಯಿಂದ ಏನೋ ಯಾವುದೋ ಕಾರಣಗಳಿಂದ ಭಗವಂತನ ನಾಮಗಳನ್ನು ಹೇಳಿದ ಕೂಡಲೇ ಅವರಿಗೆ ಅದು ಪಾಪ ಪರಿಹಾರಕ ಆಗೋದಿಲ್ಲ. ಅದಕ್ಕೆ ಒಂದು ದೃಷ್ಟಾಂತ, ಯಾವುದೋ ಒಂದು ಮಣಿ ಇದೆ, ಪರುಷಮಣಿ ಅಂತ ಅದಕ್ಕೆ ಒಂದು ಹೆಸರು. ಆ ಪರುಷಮಣಿಯನ್ನ ಸ್ಪರ್ಶ ಮಾಡಿದ ಕೂಡಲೇ ಕಬ್ಬಿಣ ಅಂತನ್ನೋದು ಬಂಗಾರ ಆಗ್ಬಿಡತ್ತೇನು? ಒಂದು ಹೇಳ್ತಾರೆ, ಪರುಷಮಣಿಯ ಸ್ಪರ್ಶದಿಂದ ಕಬ್ಬಿಣ ಬಂಗಾರ ಆಗತ್ತೆ ಅಂತ ಹೇಳ್ತಾರೆ. ಸತ್ಯಮೇವೋಜಿತಂ ಬ್ರಹ್ಮನ್ ಲೋಹಂ ಯಾತಿ ಸುವರ್ಣತಾಂ. ಅದು ಲೋಹ, ಕಬ್ಬಿಣ ಬಂಗಾರ ಆಗತ್ತೆ ಪರುಷಮಣಿಯ ಸ್ಪರ್ಶದಿಂದ. ಆದರೆ ಚಿಪ್ಪು, ಕಪ್ಪೆ ಚಿಪ್ಪೇನಿದೆ ಅದು ಮಾತ್ರ ಯಾವತ್ತೂ ಬಂಗಾರ ಆಗೋದಿಲ್ಲ. ಏನು ಮಾಡಿದ್ರೂ ಬಂಗಾರ ಆಗೋದಿಲ್ಲ. ಅಂದ್ರೆ ಎಲ್ಲರಿಗೂ ಅಲ್ಲ ಅಂತ ಅರ್ಥ. ಇವನು ಪ್ರಕೃತದಲ್ಲಿ ಅಜಾಮಿಳ, ಅವನು ಸ್ವಾಭಾವಿಕನಾಗೇ ಭಕ್ತನಾದವನು. ಅಜಾಮಿಳ ಮುಂತಾದವರು ಬೇರೆ ಪಾಪಕರ್ಮಿಗಳು ಕೂಡ ಇದೇ ರೀತಿಯಾದವರು. ಅಜಾಮಿಳನಂಥವರು ಎಲ್ಲರೂ ಕೂಡ ಸ್ವಭಾವದಿಂದ ಭಕ್ತರೇ. ಸ್ವಭಾವೇನೈವ ತೇ ಭಕ್ತಾಹ ಪ್ರಾರಬ್ಧಾತ್ ದುಷ್ಟಚೇತಸಃ. ಪ್ರಾರಬ್ಧದಿಂದ ಅವರ ಮನಸ್ಸು ದುಷ್ಟ ಆಗಿತ್ತು. ಅವ್ರದ್ದು ಪ್ರಾರಬ್ಧ ತೀರಿದಾಗ ಜೀವ ಸ್ವರೂಪದ ಒಳಗೆ ಏನೊಂದು ಭಕ್ತಿ ಇತ್ತು, ಆ ಭಕ್ತಿ ಭಗವಂತನ ನಾಮೋಚ್ಚಾರಣೆಯಿಂದ ಅಭಿವ್ಯಕ್ತ ಆಯಿತು. ಹಾಗೆ ಒಳಗಿನ ಭಕ್ತಿಯಿಂದಲೇನೆ ಭಗವಂತನ ನಾಮವನ್ನು ಅವರು ಉಚ್ಚಾರ ಮಾಡಿದ್ದು ಹೊರತು ಭಕ್ತಿ ಇಲ್ಲದೆ ದ್ವೇಷದಿಂದ ಅಲ್ಲ. ಹಾಗಾಗಿ ದ್ವೇಷಿಗಳಿಗೆ ಯಾವತ್ತೂ ಕೂಡ ಮುಕ್ತಿ ಆಗೋದಿಲ್ಲ.
ದ್ವೇಷಿಗಳಿಗೂ ಒಂದು ವೇಳೆ ನಾಮೋಚ್ಚಾರಣೆಯನ್ನು ಮಾಡಿದ ತಕ್ಷಣ ಮುಕ್ತಿ ಆಗತ್ತೆ ಅನ್ನೋದಾದ್ರೆ ರಮಾ ಬ್ರಹ್ಮಾದಿಗಳೆಲ್ಲ ಭಕ್ತಿಯನ್ನ ಯಾಕೆ ಮಾಡಬೇಕಾಗಿತ್ತು ಭಗವಂತನ ಮೇಲೆ? ಅವರೇನು ಮೂಢರೇನು ಅಂತ. ರಮಾ ಬ್ರಹ್ಮಾದಯ ಕಿಮ್ನು ಮೂಢಾಹ ತದ್ಭಕ್ತಿ ಕಾರಿಣಃ. ರಮಾ ಬ್ರಹ್ಮಾದಿಗಳು ಭಗವಂತನಲ್ಲಿ ಭಕ್ತಿಯನ್ನು ಮಾಡೋರು ಅವರೇನು ಮೂಢರೇನು? ದ್ವೇಷದಿಂದಲೂ ಆಗತ್ತೆ ಅನ್ನೋದಾದ್ರೆ ಭಕ್ತಿ ಯಾಕೆ ಮಾಡ್ಬೇಕು ಅವರು? ಹಾಗಾಗಿ ಭಕ್ತರಿಗೆ ಮಾತ್ರ ಪಾಪ ಪರಿಹಾರ ಆಗೋದೇ ಹೊರತು ದ್ವೇಷಿಗಳಿಗೆ ಯಾವತ್ತೂ ಮುಕ್ತಿ ಆಗೋದಿಲ್ಲ. ಅಜಾಮಿಳ ಮೊದಲಾದವರೆಲ್ಲ ಸ್ವಭಾವತಃ ಭಕ್ತರು, ಪ್ರಾರಬ್ಧವಶಾತ್ ಪಾಪಕರ್ಮಿಗಳಾಗಿದ್ರು. ಅವರು ಭಕ್ತಿಯಿಂದಲೇ ಭಗವಂತನ ನಾಮವನ್ನು ಉಚ್ಚಾರ ಮಾಡಿದ್ದೇ ಹೊರತು ದ್ವೇಷದಿಂದ ಅಲ್ಲ. ಹಾಗಾಗಿ ದ್ವೇಷದಿಂದ ಯಾವತ್ತೂ ಕೂಡ ಮುಕ್ತಿ ಆಗೋದಿಲ್ಲ ಅನ್ನೋದು ವಿಷ್ಣು ರಹಸ್ಯ ಮೊದಲಾದಂತಹ ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಇದೆ. ಹಾಗಾಗಿ ಇಲ್ಲೆಲ್ಲ ಸ್ಥೇನಃ, ಸುರಾಪಹ, ಮಿತ್ರದೃಕ್ ಇದೆಲ್ಲ ಸ್ವಾಭಾವಿಕರಾದ ಭಕ್ತರುಗಳು ಪ್ರಾರಬ್ಧವಶಾತ್ ಈ ರೀತಿ ಏನಾದರೂ ಪಾಪಗಳನ್ನು ಮಾಡಿದವರಾಗಿದ್ರೆ ಅವರಿಗೆ ಹರಿನಾಮೋಚ್ಚಾರಣೆಯಿಂದಲೇನೆ ಪ್ರಾಯಶ್ಚಿತ್ತ ಆಗ್ತದೆ. ಅದರಿಂದ ಅವರ ಸ್ವಾಭಾವಿಕವಾದ ಭಕ್ತಿ ಅಭಿವ್ಯಕ್ತ ಆಗ್ತದೆ ಅಂತ ಇಟ್ಟುಕೊಳ್ಬೇಕು. ಸ್ಥೇನ ಸುರಾಪೋ ಮಿತ್ರದೃಕ್ ಬ್ರಹ್ಮ ಗುರುತಲ್ಪಕಃ ಸ್ತ್ರೀರಾಜ ಪಿತೃಗೋ ಹಂತ ಯೇ ಚ ಪಾತಕಿನೋಪರೆ ಸರ್ವೇಷಾಮಪ್ಯಘವತಾಂ ಇದಮೇವ ಸುನಿಷ್ಕೃತಂ ನಾಮ ವ್ಯಾಹರಣಂ ವಿಷ್ಣೋಃ ಯತಸ್ತದ್ವಿಷಯಾ ಮತಿಃ. ಸಾಕು, ಇವತ್ತು ಸ್ವಲ್ಪ ಸಮಯ ಜಾಸ್ತಿ ಆಯಿತು, ಮತ್ತೆ ನಾಳೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಆಚಾರ್ಯ ನಾರಾಯಣನ ಈ ಪ್ರಾರಬ್ಧ ಬಂದು ಕರ್ಮ ಮಾಡಿದ್ರೆ ಬರ್ತೀಯಾ ಇಲ್ಲ ಸ್ವರೂಪದಲ್ಲೇ ಸಮ್ಟೈಮ್ಸ್ ಬಂದು ಆ ಪ್ರಾರಬ್ಧ ಅಂಟಿಂಡಿದ್ಯಾ? ಏನು ಪ್ರಾರಬ್ಧ ಸ್ವರೂಪದಲ್ಲಿ ಅಂಟ್ಕೊಂಡಿರೋದಿಲ್ಲ, ಅದು ಕರ್ಮ ಮಾಡೋದ್ರಿಂದ ಬರ್ತದೆ. ಇದು ಅನಾದಿ ಕರ್ಮ ಅಂತ ಇದೆ. ಅನಾದಿ ಕರ್ಮ ಅದು ಸ್ವರೂಪದಲ್ಲಿ ಅನಾದಿ ಕಾಲದಿಂದ ಅಂಟುಕೊಂಡಿರ್ತದೆ. ಆಗಾಮಿ ಕರ್ಮ, ಈ ಪ್ರಾರಬ್ಧ ಕರ್ಮ ಇವೆಲ್ಲ ಆಮೇಲೆ ಬರುವಂತದ್ದು. ಯಾತಕ ಕೇಳ್ತಾನೆ, ಚಂದ್ರನೋಡ ದೃಷ್ಟಾಂತ ತಗೊಂಡ್ರ ಅಲ್ಲಿ ಬಂದು ಗುರು ಒಂದು ಸಂಗಮ ನಡೀತಾ, ಅಲ್ಲಿ ಒಂದು ನಿಮಗೆ ತಪ್ಪು ನಡೀತಾ, ರೈಟ್? ವಾಲಿಯೋಡ ಇದು ತಗೊಂಡ್ರೆ ನಿಮಗೆ ಕರ್ಮ ಅಂತಾರೆ, ಅಲ್ಲಿ ಬಂದು ಅವ ಏನು ತಪ್ಪು ಮಾಡಿದ ಆತರ ಆಯಿತು ಅದು ಅಲ್ಲಿ ವಿವರ ಕೊಡೋದಿಲ್ಲ. ಸ್ವಲ್ಪ ಮ್ಯೂಟ್ ಮಾಡಿಕೊಂಡು ಅನುಕೂಲವಾದ. ಧನ್ಯವಾದ. ಈ ಚಂದ್ರ ಸೂರ್ಯನೇ ನಡೀತು, ನಿಮ್ಗೆ ಕರ್ಣನೇ ನಡೀತು, ಅದಕ್ಕೆಲ್ಲ ನಿಮಗೆ ಬಂದು ಸಿಕ್ಕತ್ತ ನಿಮ್ಗೆ ಈ ಒಂದು ಕರ್ಮ ಮಾಡಿರೋ ಆ ಕರ್ಮ ತಪ್ಪು ನಡೀತು, ಅದಕ್ಕೆ ಒಂದು ಪ್ರಾಯಶ್ಚಿತ್ತ, ಒಂದು ತಪ್ಪು ನಡೀತು, ಅದಕ್ಕೆ ಶಿಕ್ಷಣ ಆಯ್ತು ತುಂಬಾ. ಅದೆಲ್ಲ ಸಿಲದೆಲ್ಲ ಸಿಕ್ಕಾದಿಲ್ಲವೇ ನಿಮಗೆ? ವಾಲಿ ತಗೊಂಡ್ರೆ ನಿಮಗೆ ವಾಲಿ ಮಾಡಿದ ವಧ ಮಾಡಿರೋ ದೇವರು, ರೈಟ್? ಅದಕ್ಕೆಲ್ಲ ನಿಮಗೆ ಬಂದು ನಿರ್ಣಯ ಸಿಕ್ಕಲ್ಲ. ಆ ತರ ಇರ ಅಂತಲ್ಲ, ಅದು ಅನಾದಿ ಕರ್ಮನ್ ತಗೊಂಬೋ ಕಾಂಬ ಒಂದು ಆ ಒಂದು ಹಿನ್ನೆಲೆ ಕಲ್ತಾನ. ಕೆಲವೆಲ್ಲ ಕಾರಣಗಳಿರತ್ತೆ, ನೋಡ್ಬೇಕು ನಾವು. ಎಲ್ಲ ಎಲ್ಲೇ ಹೇಳಿಲ್ವೋ ಅಲ್ಲಿ ಬೇರೆ ಕಡೆಗೆಲ್ಲರ ಹೇಳಿರ್ತಾರೆ, ಅದಕ್ಕೇನ್ ಕಾರಣ ಅನ್ನೋದನ್ನ ಹುಡುಕಬೇಕು. ಸೊ ಇದಕ್ಕೂ ಕಾರಣ ಇದ್ದೇ ಇದೆ, ಕಾರಣ ಇದ್ದೇ ಇರ್ತದೆ. ಅಂತೂ ದೇವತೆಗಳ ವ್ಯಾಪಾರ ಅನ್ನೋದು ಅದು ಸ್ವಲ್ಪ ನಾವು ಅಷ್ಟು ಸುಲಭವಾಗಿ ತೀರ್ಮಾನ ಮಾಡ್ಲಿಕ್ಕೆ ಬರೋದಿಲ್ಲ. ಭಗವತ್ ಸಂಕಲ್ಪದಂತೆ ಅವ್ರು ಮಾಡ್ತಾರೆ, ಅದಕ್ಕೆ ಏನೇನು ಕಾರಣಗಳಿರುತ್ತೆ ಅನ್ನೋದನ್ನ ನಾವು ಕಂಡುಕೊಳ್ಬೇಕಷ್ಟೆ. ನಮಸ್ಕಾರ ಗುರು. ಹರೇ ನಮಃ. ನಮಸ್ಕಾರ ಸರ್.
ಮುಕ್ತಾಯ ಗುರುಗಳೇ. ಹರೇ ನಮಃ. ಹರೇ ನಮಃ ಆಚಾರ್ಯ. ಧನ್ಯವಾದಗಳು ಆಚಾರ್ಯ.